ಅವ್ವ ನಂಗೆ ಏನು ತೊಂದರೆ ಇಲ್ಲ, ನೀ ಹೋಗಿ ಬಾ, ನಡಿತೈತಿ, ನಾ ಇರ್ತೀನಿ. ಒಂದು ಭಾಳ ಅಂದ್ರೆ ಒಂದು 4-5 ತಾಸು ಸಂಜೆ ಮಟ್ಟ ಬರ್ತೀರಿ, ಹೋಗಿ ಬರ್ರಿ, ನೋಡ್ಕೊಂಡ್ ಬರ್ರಿ. ಅವ ಮತ್ತೆ ಕೀರ್ತೇನೆ ಅನ್ನಕತ್ತಾಳಲ್ವೇ, ಹೆಂಗೆ ಮಾಡ್ತಿ? ಅಲ್ಲ ಕಸ್ತೂರಿ, ನಿಂಗೆ ಮತ್ತೆ ಇರಾಕಾದ್ರೆ ಇರು, ಇಲ್ಲ ಅವ್ನು ಬೇಕಾದ್ರೆ ಇರಲಿ, ನಾ ಹೋಗಿ ಹೇಳ್ತೇನೆ. ಅರ್ಥಕೈತಿ ಈರಿಗೆ, ಆಕೆ ಗೊತ್ತಕೈತಿ ನೀನು ಹೋಟಿಲದಿ ಅಂತೇಳಿ. ನಾ ಒಬ್ಬನ ಬೇಕಾರೆ ಒಬ್ರಿಕಾರ ಕೊಟ್ಟು ಬರ್ತೇನೆ. ಅಲ್ಲೇ ಆಕೆ ಒಲ್ಲೆ ಅಂತ ಹೇಳ್ಬಿಡು, ಹೋಗ್ಲಿ. ನಾನು ಹೆಂಡತಿ ಬರ್ತಾಳೆ ಇಲ್ಲಿ ಇನ್ನೇ ಬೇಕಿ, ಆಕಿನೂ ಅತ್ತೆ ಹೋದಲಕ್ಕಿಗೆ ಕರ್ಕೊಂಡ್ ಬರ್ತೇನೆ, ಹೋಗುನು. ಯಪ್ಪ ನಿನ್ ತಲೆ ಬರಬರಿ ಐತಿಲ್ಲ, ನಮ್ಮವ್ವ ಅನೇಕಿ ಅವ್ರ ಅತ್ತೆಕಿ ಯಾವ್ಯಾಕೆ ಓಡ್ ಬಂದು ನಡಕ್ ಹೊಕ್ಕೊಂಡಕ್ಕಿ. ನಮ್ಮ ಮನೆಗೆ ಏನು ಆಕಿನ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಇಷ್ಟು ಮಾವು ಸುಮ್ಮನೆ ಇರ್ತಾನಂತ ಮಾಡಿ ಏನ? ಇಲ್ಲಿ ಯಾರೇನ್ ಬರ್ಬೇಕಂತ ಕಾಯ್ಕೊಂಡ್ ಕುಂತಿಲ್ಲ. ನಾ ಸುಮ್ಮನಿರಾಕ ಯಾರಿಗ್ ಬೇಕಾಗೈತೆ ಅವ್ರ ಮನಿ ನೋಡೋದು. ಆತನ ಕೇಳಿಸ್ತಾನೆ ಕಿವಿಗೆ. ಹೋಗ್ಲಿ ಬಿಡು, ಆಕೆ ಒಲ್ಲೆ ಅಂದ್ರೆ ಏನ್ ಮಾಡೋದು? ಮಾತಿ 100 ಸಲ ಗಂಡ ಹುಡುಗನ ಬೇಕು, ಗಂಡ ಮೊಮ್ಮಗನ ಬೇಕಂತಿದ್ದಲ್ಲ, ಹೋಗಿ ನೋಡ್ಕೊಂಡ್ ಬರ್ರಿ. ಏನಾತ? ನೋಡ್ಕೊಂಡ್ ಬರ್ತೇನೆ, ಹೋಗ್ತೇನೆ. ಅಲ್ಲ ಶಾಂತವ, ನೀನು ಹೋಗಿ ಬರೋ, ಹೋಗು, ನಾ ಇರ್ತೇನೆ. ಹೋಗಕ್ಕೆ ಕೂಟ ಏನ್ ನಾ ಅದೇನಂತಾರ 6 ಹಡದಕ್ಕೆ ಮುಂದೆ 3 ಹಡದಕ್ಕೆ ಮೂರ್ಖ ಮಾಡಿದ್ಲಂತ. ಅಲ್ಲ ನಾನು ಯಾಡ್ಕಿಸ್ತಾನೆ, ನನಗೆಲ್ಲ ಗೊತ್ತೈತ್ ತಗೋ ಹೆಂಗ್ ನೋಡ್ಕೋಬೇಕು ಏನ್ ಮಾಡ್ಬೇಕಂತೇಳಿ. ಹೋಗು, ನಾನು ನೋಡ್ಕೊಂತಿರ್ತೇನೆ. ಓದಕ್ಕೆ ಕೊಬ್ಬರಿ ಖಾರ ಕೊಟ್ಟು ಮಾತಾಡಿಸಿ ಹುಡುಗನ್ ನೋಡಿ ಬಾ, ಹೋಗು. ಅತ್ತೇರ ಅದು ಈಗ ಹೇಳ್ಬೇಕಂದ್ರ ಈರಿಕ್ಕಿಂತ ಮುಂಚೆ ಈಕಿಗೆ ಹೆರಿಗೆ ಆಗ್ಬೇಕಿತ್ತು. ಏನ್ ಈಕೇನು 10 ತಿಂಗಳಿಗೆ ಹಿಡಿತಾಳೆ ಏನಪ್ಪ ಈಕೆ? ಆಕಿ ಹಿಂದೆ ಹೆರಿಗೆ ಅದಕ್ಕೆ ಆಗ್ಲೇ ಹೋಟೆಲ್ ನಿಂತ್ಲಪ್ಪ. ಮತ್ತೆ ಏನು ಒಂದು ಅರ್ಥನ ಆಗುವಂತಪ್ಪ. ಇದು ಹಾಡಲ್ಲ ಮತ್ತೆ ಈಕಿಗೆ ಆಗ್ಬೇಕಿತ್ತಪ್ಪ ಮೊದಲು ಹೆರಿಗೆ. ನಮ್ಮ ವಂಶದಾಗ ಕೆಲವರಿಗೆ ತಡ ಹಾಕಿರ್ತಾವ, ಕೆಲವರಿಗೆ 9 ತಿಂಗಳು ಬಿದ್ದೇಳುತ್ತಲೇ ಹಡ್ದು ಬಿಡ್ತಾರ, ಕೆಲವ್ರು 9 ಮುಗಿದು 10 ಹಿಡಿತಾರ. ಗೊತ್ತೈತಿ ನಿನಗೆ? ಹಂಗೆ ಈಗೀಗ ತಡ ಆಗಿರ್ಬೇಕು. ಆಕಿಗ 8 ಮುಗಿದು ಇಲ್ಲಿಂದ ಹೋಗ್ಯಾಳ, 9 ಮುಗುದಿಲ್ಲ ಆಗಲೇ ಹಡ್ದಾಳ. ಈಕಿಗೂ ನೋವು ಬಂದ್ರು ಬರ್ಬೋದು, ಇಲ್ಲ 10 ತಿಂಗಳಿಗೆ ಹಡಿಬೋದು. ಬಿಡಿ, ಇರ್ಲಿ, ಏನಾತ ಅತ್ತಿಯಾರ. ಈಗ 10 ತಿಂಗಳು ಮುಗಿಯಾಕ ಬಂತಿಗ, ಆಕಿಗಿಂತ 15 ದಿನ ಮುಂಚಿಕೆ ನಿಂತಿರೋದು ಹೊಟ್ಟಿಲೆ. ಆಯ್ತು, ನಾಳೆ ಈಕಿನ ಹಡಿದ್ರು ಹಡಿಬೋದು. ಹೋಗಿ ಬಾ, ಅದಕ್ಕೇನು ಸಂಬಂಧ ಐತಿ? 1 ದಿನಕ್ಕೆ 2 ದಿನಕ್ಕೆಲ್ಲ ಏನಾಗೋದೈತಿ? ನಾ ಇರ್ತೇನೆ, ಹೋಗು. ಆಮೇಲೆ ಆಕಿ ಬಿಡಾಡಿ ಒಲ್ಲ ಅನ್ನಕತ್ತಾಳಲ್ಲ ಹೋಗಾಕ, ಆಕಿನೂ ಇರ್ತಾತು. ಹೋಗಿ ಬರೋಗಿ. ನನಗೆ ಯಾರ್ದಾರ ಮೇಲೆ ನಂಬಿಕೆ ಇಟ್ಟು ಹೊಂಟಿಲ್ರಿ ಅತ್ತೀರ. ನಾನು ಏನ್ರಿ ನೀವು ನನಗೆ ಹೋಗಿ ಅನ್ನಕತ್ತೀರ ಅಂತ ಹೋಗಿ ಬರ್ತೀನಿ. ಆದ್ರೆ ಅತ್ತೀರ ಕಾಳಜಿ ತೊಗೊಂಡು ನೀವೇ ನೋಡ್ಕೋಬೇಕಾ ಮತ್ತೆ ಹುಡುಗಿನ? ನಾ ಹೋದಕ್ಕೆ ಅಲ್ಲೇ ನಿಂದ್ರುದಿಲ್ಲ. ಕೊಬ್ಬರಿ ಖಾರ ಕೊಟ್ಟಕ್ಕೆ ಹೆಂಗೆ ಮಾತಾಡ್ತೇನೆ ಹೆಂಗಿಲ್ಲ, ನಾ ಬಂದ್ಬಿಡ್ತೇನೆ. ಯಾಕಂದ್ರೆ ನನ್ನ ಜೀವ ತಡಿದಿಲ್ಲಪ್ಪ ಯಪ್ಪ. ನನ್ನ ಮಗಳನ್ನ ಈ ಸ್ಥಿತಿಯಾಗಿ ಇಲ್ಲಿ ಬಿಟ್ಟು ಅಲ್ಲಿ ಹೋಗಿ ಕುಂದ್ರಾಕ. ಅಲ್ಲೇ ಅದಾರ, ಅವ್ರಿಗೆ ನೋಡ್ಕೊಳಕ್ ಅದಾರ ಆಕಿ. ಇನ್ನು ಆತ ಹೋಗಿ ಬಾ, ನಾ ಇರ್ತೇನೆ. ಆತವ ಹೋಗಿ ಬಾ. ನನಗೆ ಹಂಗೇನು ಹೊಟ್ಟು ನೋವಾತಿಲ್ಲ. ಹೊಟ್ಟು ನೋವಾತಿದ್ರೆ ನಾನು ಹೇಳ್ತಿದ್ದೆ ಆತ. ನಂಗೇನು ಹೊಟ್ಟು ನೋವಾತಿಲ್ಲವ, ನೀ ಹೋಗಿ ಬಾ ಆರಾಮಾಗಿ. ನೋಡುವ, ನೀನು ಡೈರೆಕ್ಟ್ ಹೋಗ್ಕನ್ನೆ ಈಗಷ್ಟೇ. ನೀ ಕರೆನೂ ಆರಾಮಿರ್ತೀಯಲ್ಲ, ಹಂಗ್ರೆ ಅಮ್ಮ ಇರ್ತಾಳಂತ. ನಿನಗೆ ಹಂಗೆ ಒಂಚೂರು ಹೊಟ್ಟೆ ನೋವು ಅಂದ್ರು ಈಗೇನ ಇವನ್ ಫೋನ್ ನಿನ್ನಂತೆಲ್ಲ ಕೊಟ್ಟೋಕ್ಕೇನೆ. ಫೋನ್ ಹಚ್ಚಾವ? ಆತ ಹಂಗೆ ಮಾಡ್ತಂತ. ಹಾಳಾದ ಫೋನ್ ಅದು, ಇಲ್ಲಿ ಕುಂತ್ರ ಟವರ ಬರೋದಿಲ್ಲ. ಒಂಚೂರು ನೀನು ಏನು ಮಾಡು, ಎದ್ದು ಜಗಲಿ ಕಡೆ ಹೋಗೊಂದು ಈಟ್ ಅಲ್ಲಿ ಹೊರಗೆ ಅಂದ್ರೆ ಬರ್ತೈತಿ. ಒಟ್ಟು ನೀನು ಹುಷಾರು ನೋಡವ. ಏನ ಚಂದಾಗಿ ನೀರು ಕಾಯಾಕ್ತಾವ ಚಲೋ ಹೊತ್ತಂಗೆ ಸೊಳ ಮೊಳಕಾದ್ವು ಅಂದ್ರೆ ಬಡ ಬಡ ಕೂಸಿಗೆ ಆಕಿಗೆ ನೀರು ಹಾಕಿದ್ರೆ ನನ್ನ ಕೆಲಸ ತಪ್ಪತಿ. ಆಮ್ಯಾಗ ಬೇರೆ ಕೆಲಸ ಮಾಡ್ಕೋಬೋದು. ಮಳೆ ಮಾರಿನ ದಿನ ನೆಗಡೊಂದು ಆದಿತ್ತವ ಇವ, ಸ್ವಲ್ಪ ಸುಡು ಸುಡು ನೀರು ಹಾಕ್ಬೇಕು. ಏ ಈಕಿನ ಬೆಂಕಿ ಹಂಗೆ ನೀರು ಕಾಸು. ಮಳೆ ಮಾರಿನ ದಿನ ಮತ್ತ ಸ್ವಲ್ಪ ತಣ್ಣ ನೀರು ಹಾಕಿಕಿ. ಹುಡುಗ ಆಕಿಗೆ ನೆಗಡೆ ಆದಿತ್ತು, ಸ್ವಲ್ಪ ಬೆಂಕಿ ಅಂತ ಸುಡುಸು ಅಂತ ಸೊಳಮಳ ಕಾಸಿ ಹಾಕು. ಹಂಗ ತಡಿ ತಡಿ ಒಂದು ಕೈಯಾಗ ಕೊಟ್ಟು ಕಳಿಸ್ತಾನೆ. ಈಕಿನ ತಗೋ ಹಿಡಿ, ಬೇನ್ ತಪ್ಪಲ ಬೇಕಂದಿದ್ದೆಲ್ಲ. ಚಲೋ ಆತ, ಮರ್ಬೇವ ತಂದಿರಲ್ಲ. ಚಲೋ ಆತ ರೀ. ಅಂದಂಗ ಒಟ್ಟು 50 ಪ್ಯಾಟಿಗೆ ಹೋಗ್ಬೇಕು ನೀವು. ಪ್ಯಾಟಿಗೆ ಹೋಗಿ ಇದು ಇವ್ರು ಏನು ಬರಲೇ ಇಲ್ಲಲ್ಲ ನಿಮ್ಮ ತಂಗಿ, ಅದು ಕೊಬ್ಬರಿ ಖಾರ ಅವ್ರ ತರ್ಬೇಕಲ್ಲ ಮತ್ತೆ. ಬರ್ತಾರ ಫೋನ್ ಹಚ್ಚಿದ್ದೆ, ಬರ್ತೇನೆ ಅಂದಾರ. ಹಂಗಾರ ಅಳವಿ ಗಿಳವಿ ಎಲ್ಲ ಅವ್ರ ತರ್ತಾರ. ನೀವು ಸೀದಾ ಹೋಗಿ ಅರ್ಶಿನ ಕೊಂಬಂಬರ್ರಿ. ನನಗೆ ಅರ್ಶಿನ ಕೊಂಬೇಕಾಗೈತಿ. ಮತ್ತೆ ಆಕಿ ಮೈಗೆ ಹಚ್ಬೇಕಲ್ಲ ಜಜ್ಜಿ. ಚಲೋ ಅದ ಪ್ಯಾಕೆಟ್ನೇ ಅಂದದು ಚಲೋ ಬರೋದಲ್ಲ ಇದು. ಅರ್ಶಿನ ಕೊಂಬಂಬರ್ರಿ, ನಾ ಇಲ್ಲಿ ಜಜ್ಜಿಸ್ತಾನೆ ಮನ್ಯಾಗ, ಇಲ್ಲೇ ಒಳ್ಳೆಯಾಗ ಜಜ್ಕೋತೀನಿ. ಆಮೇಲೆ ಇನ್ನೊಂದು ಏನೋ ಹೇಳ್ಬೇಕನ್ನಪ್ಪ, ನೆನಪಾರ್ತು. ಆ ಗ್ಯಾಸ್ ಅರ ತೊಗೊಂಡು ಬರ್ತೀರ ತರ್ತೀರ ಇಲ್ಲ ನೋಡ್ರಿ. ಊರನ್ ಮಂದೆಲ್ಲ ತರಾಕತ್ತೀರಿ, ನಮ್ಮ ಮನ್ಯಾಗ ಬೆಟ್ಟೆ ಆಗೋಲ್ತು. ಒಲಿ ಹಚ್ಚೆ ನಾನು ಕುಟ್ಟು ಮಾಡ್ಬೇಕಂತೀರಿ. ಮಳೆ ಮ್ಯಾರಿನ ದಿನ ತಂಪು ಹಿಡಿದಿರ್ತಾವ ಕಟ್ಟಿಗೆ, ಅವು ಪಟಕ್ನ ಬಿಸಿನೀರು ಕಾಯಿಸಿ ಕೊಡ್ಬೇಕಾಕತಿ, ಒಂದು ಚಾ ಮಾಡಿ ಕೊಡ್ಬೇಕಾಕತಿ, ಒಂದು ಸಜ್ಜಕ ಮಾಡ್ಬೇಕಾಕತಿ. ಎಲ್ಲದಕ್ಕೂ ನಾವು ಒಲಿನ ಹಚ್ಕೊಂಡು ಕುಂದ್ರಲೇನು? ಯೋ ಮಾರಾಯ, ಏನಂಗ ಹುಟ್ಟತ್ಲೆ ಗ್ಯಾಸ ಕಂಡಿರೇನ ಅಂದಿರ್ಬೇಕು. ಹಂಗೆ ಮಾಡ್ತಿರತ್ತ ಹೆಣ್ಮಕ್ಳು ನೀವು. ಒಂದು ಕೆದಕರ ಮಕ ಹತ್ತಿದ್ರಿ ಅಂದ್ರೆ ಹಳೆ ಎಮ್ಮಿ ಹೇಲ್ಗೆ ಹೋಗಿ ಬಿದ್ದಂಗೆ ಕೈಯೇ ಬಿಡುದಿಲ್ಲ. ಅದಾಗ ಮಟನು ಆಯ್ತಾಯ್ತು, ತಲೆ ಕೆಡಿಸ್ಕೊಬೇಡ. ಹೇಳೇನು ನಾನು ಏನು ತರ್ತೇನೆ, ರೊಕ್ಕ ಐತಿ ತೊಗೊಂಬರ್ತೇನೆ ಇವತ್ತು. ಹೋಗಿ ಎಷ್ಟೊತ್ತಿದ್ರು ಇವ ಬಂದಂದ್ರೆ ನಾನು ಹಳೆ ಅವ ನಾನು ಕೂಡ ಹೋಗಿ ಬರ್ತೀವಿ. ಸರಿ, ಮೊದಲ ಕೆಲಸ ಮಾಡ್ರಿ. ಪ್ಯಾಟಿಗೆ ಹೋದಾರ ದೌಡ್ ಬರ್ರಿ. ರೀ ಒಂದ್ ನಿಮಿಷ ಬರ್ರಿ ಇಲ್ಲಿ. ಏನ ಮಾರಾಯ ಹಲ್ಲಾಗ ರೀ ಅಂತ ಹಿಡಿದು ಬಿಡ್ತಿ. ಸುಮ್ನಿರಿ. ಇದು 20 ರೂಪಾಯ್ದ ಮಲ್ಲಿ ನಂಗಿ ತೊಂಬರ್ರಿ, ಕೂಸಿಗೆ ಹಾಕಾಕ ಮೆತ್ತಂದು. ಏನು ಆಮೇಲೆ ಒಂದು ಚಲೋ ಶೂಟ್ರ್ ತೊಂಬರ್ರಿ. ಶೂಟ್ರಿಲ್ಲ ಉಣ್ಣಿ ಹಿಂಗಿ. ಮತ್ತೀಗ ತಂಡಿಗಾಲ ಕಿವಿ ಕಟ್ಟಾಕ, ಬೆಚ್ಚಗ ಮೈಗೆ ಹಾಕಾಕ ನಿನ್ನಿಂದ ವಸ್ತ್ರ ಹೊಚ್ಚೇನಿ ಇಲ್ಲ ಮತ್ತವು. ಅದಕ್ಕೆ ಬರ್ತಾ ನೆನಪು ಮಾಡಿ ತೊಗೊಂಬರ್ರಿ. 1 ವರ್ಷದ ಕೂಸಿಗೆ ಅಂದ್ಬಿಡ್ರಿ.
ಒಂದು ವರ್ಷದ ಮಟ್ಟ ಬರುವಂಗೆ ಬೆಚ್ಚಗೆ ಹಾಕ್ಬಿಡ್ತೈತಿ. ಮತ್ತು ಈಗ ತಂದ್ರೆ ಏನು ತಡಾಕಿಲ್ದ ಬೆಳಿತಾವ ಕೂಸು, ಮತ್ತು ಹಾಕಕ್ಕೆ ಬರೋದಿಲ್ಲ ಅದಕ್ಕೆ. ಹ್ಞೂ ಆಯ್ತು. ಉಣ್ಣಿ ಅಂಗಿ ಟೆಪ್ಪಿಗೆ ಮತ್ತೇನು ಕಾಲ್ಚೀಲ್ ತರ್ಬೇಕನ? ಹಾಂ, ಕಾಲ್ಚೀಲ್ ತೊಗೊರ್ರಿ, ಉಣ್ಣಿ ಹಿಂಗಿ ತೊಗೊರ್ರಿ, ತಲೆ ಕಟ್ಟಕ್ಕೆ ಶೂಟ್ರ್ ಇದು ಟೆಪ್ಪಿಗೆ ತೊಗೊರ್ರಿ, ಬೆಚ್ಚಗೆ ಕಟ್ಟು ಉಣ್ಣಿ ಕುಲಾವಿದು. ಆಮ್ಯಾಗ ಹಾಂ ಪೌಡರ್ ಡಬ್ಬಿ ತೊಗೊರ್ರಿ, ಒಂದು ಕೂಸಿಗೆ ಹಚ್ಚಾಕ ಕಾಡಿಗೆ ಡಬ್ಬಿ ತೊಗೊರ್ರಿ. ನಿನ್ನೆಯಿಂದ ಹಚ್ಚಿಲ್ಲ ಅದಕ್ಕೆ ಹುಬ್ಬು ಬರಿಬೇಕು ಚಂದಾಗಿ, ಕಾಡಿಗೆ ಹಚ್ಬೇಕು, ಮಾರಿಗೆ ಪೌಡ್ರ್ ಬೇಕು ಏನು, ಅದಕ್ಕೆ ಅವನ್ನೆಲ್ಲ ತೊಗೊರ್ರಿ. ಮತ್ತೇನಪ್ಪ ಅಂದ್ರೆ ಕರಿಮಣಿದು ಅವು ಮಣಿಯಾರ ಕಡೆ, ಆ ಮಣಿಯಾರಕ್ಕಿ ಕಡೆ ಹೋಗ್ರಿ, ಸೀದಾ ಕೈ ಕಟ್ಟು ಕರಿಮಣಿ, ಹಾಲ್ಮಣಿ ಕರಿಮಣಿ ಎರಡು, ಕಾಲಿಗೆ ಒಂದು ಇದು ತಾಮ್ರದ್ದು ಕಡಗ ಕಾಲಿಗೆ. ಇನ್ನು ಕೊಳ್ಳಾಗ ಒಂದು ಗಜ್ಜೆ ಬರ್ತೈತಿ. ಇಲ್ಲಪ್ಪ ಅಂತಂದ್ರೆ ಕೊಳ್ಳಾಗೂ ಹಾಲ್ಮಣಿ ಕರಿಮಣಿನ ತೊಗೊಂಬರ್ರಿ. ಏನು ನೆನಪು ಮಾಡಿ ಇವನ್ನೆಲ್ಲ ತೊಗೊಂಬರ್ರಿ. ಮತ್ತೆ ಒಂದು ಚೀಟಿಯಾಗ ಬರೆದು ಕೊಟ್ಟಿದ್ರೆ ಬೇಸಕ್ಕಿತ್ತು ಅನ್ಲೆ. ನಾ ಮತ್ತೆ ಒಂದು ಬಿಟ್ಟು ಒಂದು ತನ್ನಿ ಅಂದ್ರೆ ಯಾವುದಕ್ಕೂ ನಮ್ಮ ಹಳ್ಯಾ ಬರಲಿ, ಹಳ್ಯಾ ಬಂದಿಂದ ಹೋಗ್ಬಿಡ್ತಂತೋನ ಅಂದ್ರೆ ಅವಂಗೂ ನೆನ್ಪಿರ್ತಾವ, ನಂಗೂ ನೆನ್ಪಿರ್ತಾವ, ಇಬ್ರು ಕೂಡ ಹೋಗಿ ಹೆಂಗಿದ್ರು ಪ್ಯಾಟಿಗೆ ಹೋಗ್ಬೇಕಂತೇಳಿ ಅದೇವಲ್ಲ, ಅವನ ಬರ್ಲಿತ್ತು. ಸರಿ, ಹಂಗೆ ಮಾಡ್ರಿ. ಹಂಗಾರ ತಟಕ್ ಚಾ ಕೊಡು ಕುಡಿಯಾಕ. ಹಾಂ ಕೊಡ್ತೇನೆ. ಹುಡುಗಿಗೆ ನೀರಿಟ್ಟೇನೆ ಒಲಿ ಮ್ಯಾಗ, ಅವು ಕಾಯಿಲಿ ಆಮೇಲೆ ಚಾ ಮಾಡಿ ಕೊಡ್ತೇನೆ. ಗ್ಯಾಸ್ ತಂದ್ರೆ ಇನ್ನೆಲ್ಲ ನೋಡ್ರಿ. ಅಯ್ಯೋ ದೇವ್ರೆ, ಏನಪ್ಪ ಈಗಿನ ಒಂದಿಟ್ಟು ಬಾ ಇಲ್ಲಿ. ಅಯ್ಯೋ ಬಂದೇ ರೀ ಅತ್ಯಾರ. ಬೇಯಿನ ತಪ್ಲ ತಂದಾನಲ್ಲ ಈಗ, ಅದ್ರಾಗ ಒಂದು 10 ಎಲೆ ತೆಗೆದು ಆ ಒಲಿ ಮ್ಯಾಗ ನೀರು ಕಸಕ್ಕೆ ಇಟ್ಟಿಯಲ್ಲ ಅದ್ರಾಗ ಹಾಕು. ಬೇಯಿನ ತಪ್ಲ ನೀರೊಳಗೆಲ್ಲ ಅದ್ರದ್ದು ಉಣ್ತಂದ್ರೆ ಮೈ ಚಲೋ. ಹೌದು ನೋಡ್ರಿ ಅತ್ಯಾರ. ಆತ ಹಾಕೇನಿ, ಚಲೋ ಬಿಡಂಗಾರ. ಬಿಸಿನೀರಾಗ ಎಲೆ ಹಾಕಿದ್ರೆ ಅದು ದೇಹಕ್ಕೂ ಒಳ್ಳೇದು. ಆ ಗುರುತು ಮಾರ್ಕ ಕೆರೆದಿದ್ವು, ಗಾಯ, ಮೈ ನೋವಾಗಿದ್ದು ಎಲ್ಲ ಅದಕ್ಕೂ ಚಲೋನು ಹೌದಿದು. ಬಂದೇನ? ಬಂದೆ. ಹುಡುಗು ಗುಟ್ಟಿ ಹಾಕಿದಿ? ಅಯ್ಯೋ ಇಲ್ರಿ ಅತ್ಯಾರ, ಮೊದಲು ಗುಟ್ಟಿ ಹಾಕು ಕೂಸಿಗೆ. ಅಂಥವು ಮಾಡೋದು ಬಿಟ್ಟು ನಿಂತಿ ಅಲ್ಲಿ ಅಡುಗೆ ಮನ್ಯಾಗ ಹೋಗಿ. ಅಯ್ಯೋ ನೀರು ಕಸಕತ್ತಿದ್ದೆ ಅತ್ಯಾರ. ಈಕಿಗೆ ಮತ್ತೆ ಎಲ್ಲ ಜಳಕ ಮಾಡಿಸಿ ತೆಗದ್ನಿ ಅಂದ್ರೆ ನನಗೆ ಮತ್ತೆ ಬೇರೆ ಕೆಲಸ ಮಾಡ್ಕೊಳಕ್ಕೆ ಸೌಡಿ ಸಿಗ್ತೈತಿ, ಕೈ ಪುರ್ಸತ್ತಕತಿ. ಅದಕ್ಕೆ ಬಾಣತನ ಅದ್ರ ಹಂಗಾಕತ್ತೀನಿ. ಅದ್ರಾಗ ಹುಡುಗಿದು ಇಸಿ ಅರ್ಬಿ ಅವೆಲ್ಲ ಮತ್ತೆ ಹಿಂಡಿ ಹಾಕ್ಬೇಕಲ್ಲ. ನೋಡ, ನಾ ಹೇಳ್ತೀನಿ ಕೇಳು, ಕುಶಿಂದ ಇಸಿ ಮಾಡಿದ್ದ ಅರ್ಬಿನ ಒಟ್ಟ ವಸ್ತಿ ಇಡಬೇಡ, ಇಡಬಾರ್ದು. ಕುಶಿಂದ ಹೊಟ್ಟೆ ಕೆಡ್ತತಿಲ್ಲೇ, ಗೊತ್ತೈತಿ? ಇಸಿ ಮಾಡತ್ಲೆ ಏನು ಎತ್ಕೊಂಡು ಹೊರಗೆ ಹೋಗ್ಯವಲ್ಲ, ಆಗ 2 ಚರಿಗೆ ನೀರು ತೊಗೊಂಡು ಒಗದು ಹಾಕಿಬಿಡ್ಬೇಕು ಅದನ್ನ ಮತ್ತೆ ಯಾರ ನೋಡಿದ್ರೆ ಅದು ಕುಶಿನ ಹೊಟ್ಟೆ ಕೆಡ್ತತಿ. ನಮಗೆ ಗೊತ್ತಕತಿ ಅದ್ರ ಹೊಟ್ಟೆ ನೋವು ಎದ್ದಿದ್ದು ಅಳತತ್ತದ. ಗೊತ್ತು? ಅವಾಗ ಅದನ್ನ ಹಂಗೆ ಬಿಡಕ್ಕೆ ಹೋಗ್ಬಾರ್ದು. ಯವ್ವ ಬಾರ ಶಾಂತ, ಬಾ ಕುಂದ್ರ ಬಾ. ಅಯ್ಯ ಹುಡುಗಿ ಕುಂದ್ರ ಮಕ್ಕ ಇರ್ಲಿ, ಬಾ ಈ ಕಡೆ ಬಾ. ಯವ್ವ ಕರೆಕ್ಟ್ ಹೇಳಿದೆ ನೋಡ್ಬೆ, ಇನ್ನು ನನಗೂ ಗೊತ್ತಿಲ್ಲದು ಭಾಳ ಅದೇ. ಹೇಳಾಕಿ ಏನೈತಿ, ಅಲ್ಲೇ ಹಿರೇ ಮನುಷ್ಯಾಳಿ ಮತ್ತಿನ ಅದಾಳ. ಆಕೆ ಏನಾರು ಯಾಕೆ ಮಾಡ್ಲಿ, ಆಕಿಗೂ ಎಲ್ಲ ಪದ್ಧತಿ ಗೊತ್ತಿರ್ತಾವೆ, ಹೇಳ್ತಾಳ ತಗೋ ದಿನ ಒಂದಕ್ಕೂ. ಅದು ಕರೆ ಅನ್ನ, ಏನಾರ ಯಾಕೆ ಬೈಲಿ ವಟ ಅನ್ಲಿ. ಹಂಗೆ ಹುಡುಗರ ಜಾಪಾನ್ ಜತ್ನ ಮಾಡೋದ್ರ ಬಗ್ಗೆ ಭಾರಿ ಕಾಳಜಿ. ಇವೆರಡು ಹುಡುಗರು ಹುಟ್ಟಿದಾಗು, ನಮ್ಮ ಕಸ್ತೂರು ಹುಟ್ಟಿದಾಗು ಆತು, ಇವ ಹುಟ್ಟಿದಾಗು ಆತು. ಅಯ್ಯೋ ಅಲ್ಲೇ ನಮ್ಮ ಬಾಣತನ ಮುಗಿಸಿ ಮನೆಗೆ ಬಂದೇನೆ 6 ತಿಂಗಳಾಗಿಂದು. ಇಲ್ಲಿಂದ ಹೋದ್ನಲ್ಲವ, ಹೋಗಿಂದು ಭಾರಿ ಡೆಕೋರೇಟ್ ಮಾಡ್ತಿದ್ಲ. ಓಯ್ ಮುಖಮಟ್ಟದಲ್ಲಿ ಇದು ಗಿಡ್ಡಿ ಕುಸಿನ ಹಿಂಗೆ ನಡಕ್ ಮನಗಿಸಿ ದುಂಡಗ ಕುಂದ್ರಬಾರ್ದು. ಕುಶಿನ್ ತಗೋರ್ಲೆ ಕೈಯಾಗ. ಕುಶಿಂದು ಹೊಟ್ಟೆ ಕೆಡ್ತೈತಿ. ಇಸಿ ಮಾಡಿದ್ದ ಅರ್ಬಿನ ಗಬಕ್ಕನ ತೊಗೊಂಡು ಆಗ ಹಿಂಡಿ ಹಾಕ್ಬಿಡ್ಬೇಕು. ಆಮ್ಯಾಗ ಕುಸಿ ಗುಟ್ಟಿ ಹಾಕ. ಈಗ ಈಗ ಹುಟ್ಟೈತಲ್ಲ, ಒಂದು ಬಟ್ಟೆ ಚಿಪ್ಸು, ಒಂದು 2 ತಿಂಗಳು ಬಿಟ್ಟು 2 ಬಟ್ಟೆ ಚಿಪ್ಸೋದು, ಮತ್ತೊಂದು 2-3 ತಿಂಗಳು ಬಿಟ್ಟು ಮತ್ತೊಂದು ಬಟ್ಟೆ ಚಿಪ್ಸೋದು. ಹಿಂಗೆ ಭಾಳ ದಿನ ಹಾಕಬಾರ್ದು, ಒಂದು 5 ತಿಂಗಳ ಮಟ್ಟ ಸಾಕು, ಆಮೇಲೆ ಬೇಡ. ಮಬ್ಬಕ್ಕವು ಮಕ್ಕಳು. ಬದಾಮಿ ಭಾಳ ಅದು ಗೋಡಂಬಿನ ಭಾಳ ಗುಟ್ಟಿ ಹಾಕಿದ್ರೆ ಮಬ್ಬಕ್ಕವನ್ಬೇ. ಮತ್ತೆ ನೀನು ಬಾಣೆತನ ಹೆಂಗೆ ಮಾಡೇನು? ಮತ್ತೆ ಬದಾಮಿ ಆತು ಗೋಡಂಬಿ ಆತು, ಸಣ್ಣ ಹುಟ್ಟಿದ ಮಕ್ಕಳಿಗೆ ತೇದ್ ಗುಟ್ಟಿ ಹಾಕ್ತಾರಲ್ಲ, ಭಾಳ ಹಾಕ್ಬಾರ್ದು, ಮಬ್ಬಕ್ಕವು. ಆಮೇಲೆ ಅರ್ಶಿನ ಕೊಂಬು ಕುಟ್ಟಿ ಅರ್ಶಿನ ತಯಾರು ಮಾಡಿ ಸುಡು ನೀರು. ಮೊದಲು ಮಳೆ ಒಂದು ಹತ್ತೈತಿ, ಸ್ವಲ್ಪ ಬೆಚ್ಚಗೆ ಒಳ್ಳೆ ಬಿಸಿ ನೀರು ಜಾಕ ಮಾಡುತ್ತಲೇ ಕುಚ್ಚಿಗೆ ಹಾಳಿ ನೆತ್ತಿಗೆ ಹಾಕಿ, ಒಂದು ಸಣ್ಣ ಬೆಳ್ಳುಳ್ಳಿ ಬ್ಯಾಳಿನ ನೆತ್ತಿಗೆ ಹಾಕಿ ಕುಚ್ಚಿಗೆ ಕಟ್ಟು. ಆಮೇಲೆ ಈಕಿಗೆ ಅಷ್ಟೇ ಬೆಚ್ಚಗೆ ಕಿವ್ಯಾಗ ಹಳ್ಳಿ ಇಟ್ಕೊ. ಮತ್ತೆ ನೀರು ಪಾರು ಹೋಗೋಂಗಿದ್ ಮಾಡ್ಕೊಬೇಡ, ಗಾಳಿ ಹೋಗ್ಬಾರ್ದು ಕಿವ್ಯಾಗ. ಹಡದ್ ಬಾಣ್ತಿ ಅಂದ್ರೆ ಭಾಳ ಕಾಜಿಲಿ ಇರ್ಬೇಕು. ಬಾರ್ವ ಹಂಗಾರ ಬಚ್ಚಲಕ್ಕೆ ನೀರು ತೋಡ್ಲೆ. ಹೋಗು, ಸಂಜೆಗೊಮ್ಮೆ ಆಗ್ಬೇಕು, ಈಗೊಮ್ಮೆ ಆಗ್ಬೇಕು ಜಳಕ. ಹೋಗು ಯಮ್ಮ. 2 ಹೊತ್ತು ಕೂಸಿಗೆ ಜಳಕ ಮಾಡಿಸ್ಬೇಕಾ? ಇಲ್ಲ, 2 ಹೊತ್ತು ಏನು ಮಾಡಿಸಲ್ಲ. ಕೂಸಿಗೆ ರಾತ್ರಿ ಹಾಕ್ತಾರೆ ನೀರು, ಸುಡು ಅಂದ್ರೆ ರಾತ್ರಿ ಹಾಕಿ ನೆತ್ತಿಗೆ ಅರ್ಬಿ ಹಾಕಿ ಇದು ಮಾಡತ್ಲೆ ಮಕ್ಕೊಂಬಿಡ್ತೈತಿ ಅಂತ ಅರ್ಥ. ಅಂದ್ರೆ ಇಲ್ಲ ಮಧ್ಯಾಹ್ನ ಹಾಕೋರು ಮಧ್ಯಾಹ್ನ ಹಾಕ್ತಾರೆ, ಹೊತ್ತು ಹೆಂಗಾಕತ್ತೆ ಹಂಗೆ. 2 ಹೊತ್ತು ಹಾಕಿದ್ರೆ ಇನ್ನೂ ಚಲೋನ ಅಂತಾರೆ. ಆದ್ರೆ ಮಳೆ ಮಾರಿನ ದಿನ ಅಲ್ಲ, ಬೇಸಿಗೆಗಾದ್ರೆ 2 ಹೊತ್ತು ಹಾಕ್ತಾರೆ. ಈ ಮಳೆಗಾಲದಿಂದಾಗ 2 ಹೊತ್ತು ಹಾಕಲ್ಲ, 1 ಹೊತ್ತು ಹಾಕೋದು. ನಿನಗಾದ್ರೂ ಅಷ್ಟೇ ಬೇಡವಾ, 2 ಹೊತ್ತು ಬೇಡ, ಬೇಸಿಗೆ ಐತಿ. ಇದು ಮಳೆ ಮಾರಿನ ದಿನ, ಬೇಸಿಗೆಗಾದ್ರೆ ಹಾಕಂತಿದ್ದೆ. ಅಪ್ಪೆ ಒಂಚೂರು ಮಾರ್ಕೆಟ್ಗೆ ಹೋಗ್ಬರಂಬಲ್ಲ ಪ್ಯಾಟ್ಗೆ. ಏನು ಒಂದೇ ಸಮನೆ ಗ್ಯಾಸ್ ತೊಗೊಂಬ. ಹುಟ್ಟತ್ಲೆ ಏನಪ್ಪ ಅವ್ರ ಅಪ್ಪನ ಮನೆಯಾಗ ಗ್ಯಾಸ ಕಂಡಾಳ ಅನ್ನರಂಗೆ, ಗ್ಯಾಸ್ ತಂದ್ರೆ ಮುಂದೆ ಅಡಿಗೆ ಅಂತ ನಿಂತಾಳಪ್ಪ. ಅದಕ್ಕೆ ಬಾ ಒಟ್ಟು ಹೋಗಿ ಬರೋಣ. ನೋಡ್ರಿ ಶಾಂತವ ಹೆಂಗೆ ಮಾತಾಡ್ತಾವ ನೋಡಿ ನಿಮ್ಮ ಅಣ್ಣ. ಅಲ್ಲ ತಡಿ, ಸುಡು ನೀರು ಕಾಸ್ಬೇಕು, ಮಾಡ್ಬೇಕು, ಎಲ್ಲದಕ್ಕೂ ಬೇಕಾಕತಿ. ಒಂದು ಬೆಳಗ್ಗೆ ಆ ಒಲಿ ಉಫು ಅಂತ ಉಬ್ಬಾಕತ್ತೇನಿ, ಎದಿ ಗೂಡು ಅನ್ನೋದು ಹೊಗಿ ಕಟ್ಟಿ ಹೋಗ್ಯತ್ವ.
ಮಳೆ ಮೇಲಿನ ದಿನ ಕಟ್ಟಿಗೆ ತಂಪು ಹಿಡ್ದವ ಉರಿಯವಲ್ವ 20 ಸಲ ಒಲಿ ಆರ್ತತಿ. ಚಿಮ್ನಿ ಎಣ್ಣೆ ಹಾಕಿ 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 ಒಲಿ ಹಚ್ಚಕತ್ತೇನಿ. ಆಮೇಲೆ ಅವು ಹಾಳಿ ಪೇಪರು ಕಟ್ಟಿಗೆ ಕುಳ್ಳು ಒಣಗಿದ ಕುಳ್ಳು ಅಲ್ಲಿ ಬಿಲ್ಲಿ ಆರಿಸ್ಕೊಂಬಂದು ಇಡಾಕತ್ತೇನಿ. ಇವ್ರಿಗೇನು ಈಗ ಮತ್ತೆ ಕಿಚ್ ರೆಡಿ ಮಾಡ್ಬೇಕು. ಈಗ ಕಿಚ್ಚೆಲ್ಲ ತಯಾರು ಮಾಡ್ಬೇಕು. ಈಗ ಮತ್ತೆ ಕಾಸ್ಕೋಬೇಕಲ್ಲ. ಏ ಹೌದ್ ಬಿಡ ಎಣ್ಣ ಬೇಕು. ನಾನು ನಮ್ಮ ಅಪ್ಪೆಗೆ ಅನ್ನಾಕತ್ತಾನಿ ಕಸ್ತೂರಿ ಹಿಡ್ಯಾಕತ್ಲು ತಗೊಂಬಾ ಅಂತೇಳಿ ಇನ್ನ ಏನ್ ಮನ್ಸ ಮಾಡುವಲ್ಲ ಇವನು. ಹಂಗಾರೆ ನಿಮ್ಮ ಮನಿಗೆ ಒಂದು ನಮ್ಮ ಮನಿಗೆ ಒಂದು ತಂದಬಿಡು ನಡಿ. ಹೌದು ಮಾವು ಬರ್ಲಿಲ್ಲನ? ನಿಮ್ಮ ಮಾವ ಕಟ್ಕೊಂಡ್ ಬಂದಾನಲ್ಲ ಯಾವಕ್ಕಿನ ಆಕಿದ್ ಕಾಯ್ಬೇಕಲ್ಲ ಮತ್ತೆ. ಆಕೆ ಎಲ್ಲೋ ಕಳ ಏನ್ ಮಾಡ್ತಾಳ ಹೋಗ್ಬೇಡ ಅಂದಿರ್ಬೇಕು. ಬರ್ಲಿಲ್ಲ. ಅದಕ್ಕೆ ನಾನು ಬಾಳ ಕರ್ಯಾಕ ಹೋಗ್ಲಿಲ್ಲ. ನಮ್ಮ ಪಾಲಿಗೆ ಇದ್ದು ಇಲ್ದಂಗ ಆಗ್ಯಾರ. ನಾ ಏನ್ ಬಾಬಾ ಅಂತ ಕರ್ಯಾಕ ಹೋಗ್ಲಿಲ್ಲ. ಬಂದ್ರ ಬರುವಲ್ತಕ ಬಿಟ್ರ ಬಿಡುವಲ್ತಕ ಎಲ್ಲಿ ಗುದ್ದಾಡಕ್ ಹೋಗ್ಲತ್ತಾಗ ಅಂತೇಳಿ. ಆದ್ರೂ ಯಾಕೆ ಹಿಂಗಾದ್ನ ಏನು ಮನುಷ್ಯ. ಹೋಲ್ ಬಿಡ್ಲಾಕ ಯಾಕೆ ತಲೆ ಕೆಡ್ಸ್ಕೊತಿ. ನಡಿ ಮಾವ ಹಂಗಾರೆ ಹೋದವ್ರ ಬರೋಣಂತ. ಹೋಗ್ಬರ್ತೀನಿ ಇರಿ ಅತಿ ಹೋಗ್ಬರ್ತೇನೆ ಬೇ ಯವ್ವ. ಅಲ್ಲ ಕಸ್ತೂರಿಗೆ ಯಾಕ ತಡ ಆತ್ ನೋಡು. ನಾ ಕಸ್ತೂರಿಗೆ ಮೊದಲು ಹೆರಿಗೆ ಆಕತ್ತಂತ ಮಾಡಿದ್ದೆ. ನೋಡಿದ್ರೆ ಈಕೀಗ ಆತಪ್ಪ. ಅಯ್ಯೋ ನಾನು ಹತ್ರಾಗ ಅಲ್ಲನ ಹಡ್ದಿದ್ದೆ ಯಾರನ್ನ ಕಸ್ತೂರಿನ. ಹಂಗಾಗಿ ಆಕಿನ ಹತ್ರಾಗ ಅಡಿತಾಳ ಏನ್ ಮಾಡ್ತಾಳೆ ಯಾರಿಗೆ ಗೊತ್ತು. ಈಕಿದ ದೌಡ ಆತಪ್ಪ 9 ಮುಗಿತಿದ್ದಂಗ ಆತ. ಆಕೆ ಏನು 10 ತಿಂಗಳು ಒಬ್ಬೊಬ್ರು 10 ತಿಂಗಳು ಮ್ಯಾಗನು ಹಡಿತಾರ 10 ತಿಂಗಳು ಮುಗಿಬೇಕಾರೆ ಹಡಿತಾರ. ಹಂಗ ಒಬ್ಬೊಬ್ರು ಹೆಚ್ಚು ಕಮ್ಮಿ ಹಾಕಿರ್ತಾವ. ಆಗ್ಲಿ ಬಿಡವ. ಒಟ್ಟ ಇಲ್ಲೇ ಮನಿ ಅಂತೇಳಿ ಸೂಲಿಗಿತ್ತದಾಳವೆ. ಭಾಳ ಚಲೋ ಅದಾಳ ಸೂಲಿಗಿತ್ತಿ. ಪಾಪ ಬಂದು ಬಾಣೆತನ ಇದು ಹೆರಿಗೆ ಮಾಡಿಕೊಟ್ಟು ಹೋದ್ಲು. ನಮ್ಮ ಮನೆ ಅಂತಿಲ್ಲ ಹಂಗೆ ಸೂಲಿಗಿತ್ತಾರು ಯಾರು ಇಲ್ಲ. ಯಾರಿಲ್ಲ. ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕು ನಾ ಈಗಕ್ಕಿನ ಹೋದ್ರೆ. ಹೋಗಿ ಬರ್ರಿ ಮತ್ತೇನು ಮಾಡೋದು. ಹುಷಾರು ನೋಡ್ಬೇ. ಒಬ್ಬಕಿನ ಬೇರೆ ಬಿಟ್ಟು ಬಂದು ಮನ್ಯಾಗಲ್ಲೇ ಯಾರದಾರ ಈಗ? ಅದಾಳ ಮತ್ತೆ ಅದಾಳ ಮನ್ಯಾಗ ಅದಾಳ. ಕೊಬ್ಬರಿ ಖಾರ ಅದು ಎಲ್ಲ ತೊಗೊಂಬರೋದಿತ್ತಲ್ಲ. ಹಂಗಾಗಿ ನಾವು ಹೋಗಿ ಬರ್ತೇನೆ ಬೇ ಹಂಗಾರೆ ಕೊಟ್ಟಕ್ಕೆ. ನಾನು ಒಲ್ಲೆ ಅಂದೆ. ಈಗಿನ ಕಸ್ತೂರಿ ಹೋಗಿ ಬಾ ಬೇವ ಎದಕ್ಕೆ ಒಲ್ಲೆ ಅಂತಿ ಹೋಗಿ ಬಾ ಅಂತಂದ್ಲ. ಅದಕ್ಕೆ ಬಂದೆ ಮತ್ತೆ. ಅದಕ್ಕೆ ಈಗ ಹೋಗ್ಕನವ ನಾನು ಇನ್ನೊಂದು ತಾಸು ಕುಂತು ಇವ ಅಪ್ಪೆ ಆಮೇಲೆ ಬೇಕಾದ್ರೆ ಬರೋಲ್ಲಕ್ಕ. ನಾವು ಬೇಕೆ ಬಸ್ಗೆ ಎತ್ತುಕ್ಕೆ ನಂಗೆ ಅಂತ ಆಸಿಲ್ಲ. ಈಗ ಬರ್ತಾ ಬಸ್ಸಿಗೆ ಬಂದಿವಲ್ಲ ಹಂಗೆ ಕೊಬ್ಬರಿ ಖಾರ 1 ಕಿಲೋದಷ್ಟು ತುಪ್ಪ ಆಕಳ ಬೆಣ್ಣೆ ತಂದನಿ. ಚಲೋ ಕೊಬ್ಬರಿ ಖಾರ ಎಲ್ಲ ತಂದನಿ. ನೋಡುವ ಈರಿ ಹೊಟ್ಟೆ ತುಂಬ ತಿನ್ಬೇಕು. ಏನ ಬೆಳಗ್ಗೆ ಹೇಳತ್ಲೆ ದಿನ ತುಪ್ಪ ಹಾಕೊಂಡು ತಿನ್ನ ನಡ ಗಟ್ಟೆಕತಿ. ಇಲ್ಲಾಂದ್ರೆ ನೋಡು 35-40 ಆಗತ್ಲೆ ನಡ ಬಗ್ಗಿಸ್ಕೊಂಡು ಕೈಕಾಲು ಹರ್ತ ನಡ ನೋವು ಅಂತೇಳಿ ನಿಂದಿರ್ತೀರಿ ಮತ್ತೆ. ಅಯ್ಯವ ನಿಂತು ನನ್ನ ಕೈಕಾಲು ಹೋತು ಹೊಟ್ಕೊಂಡಿರ್ತಾನೆವ. ಅತ್ತಿ ಕಸ್ತೂರಿ ಆರಾಮದಾಳ? ಆರಾಮದಾಳವ. ಬಿಡು ನೀರಾಕ. ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ.
ಆದ್ರೆ ಮೀನ್ ಜಿಗಿಯತಾವ ಮೀನ್ ಜಿಗಿಯತಾವ ಜಿಗಿಯತಾವ ನಿಜ ಅಲ್ಲ ಏಯ್ ಹಡ್ಬಿಟ್ಟಿ